ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನಗಳಿಗೆ 11ನೇ ಕಂತಿನ ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಅದು ಜಮೆ ಆಗಿದ್ರೂ ಕೂಡ ಬಹಳಷ್ಟು ಜನಗಳಿಗೆ ಇನ್ನೂ ಕೂಡ 11ನೇ ಕಂತಿನ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿರಲಿಲ್ಲ. ಅಂಥವರಿಗೆ ಈಗ 11ನೇ ಕಂತಿನ ಹಣ ಬಿಡುಗಡೆಯಾಗಿ ಜಮೆ ಆಗಿರೋದು ಒಂದು ಮಾಹಿತಿ ಇದೆ. ಹಾಗೆಯೇ 12 ಮತ್ತು 13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅಂದರೆ ಒಟ್ಟಿಗೆ 4,000 ರೂಪಾಯಿಗಳ ಹಣವನ್ನು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಲಾಗುವುದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಈ ಒಂದು 2 ಕಂತುಗಳ ಹಣ 4,000 ರೂಪಾಯಿ ಗೌರಿ ಗಣೇಶದ ಹಬ್ಬಕ್ಕೆ ಸರಿಯಾಗಿ ಬಂದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ರೀತಿ ಯಾರ ಖಾತೆಗಳಿಗೂ ಹಣ ಜಮೆ ಆಗಿರಲಿಲ್ಲ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಾ ಇರತಕ್ಕಂತಹ ವಿಡಿಯೋಗಳಲ್ಲಿ ಮಹತ್ವಕರವಾದಂತಹ ಅಪ್ಡೇಟ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ನಡುವೆ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗಳ ಫಲಾನುಭವಿಗಳ ಒಂದು ದಾಖಲೆಗಳನ್ನು ಪುನರ್ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋ ಒಂದು ಮಾಹಿತಿ ಕೂಡ ಬಂತು. ಈ ಒಂದು 10 ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಜಮಾವಣೆಯಲ್ಲಿ ಸಾಕಷ್ಟು ಅನರ್ಹ ಫಲಾನುಭವಿಗಳು ಕೂಡ, ಅಂದರೆ ಯಾರಿಗೆ ಈ ಒಂದು ಹಣದ ಅವಶ್ಯಕತೆ ಇರುವುದಿಲ್ಲವೋ ಅಂಥವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದಂತೆಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಒಂದು ದಾಖಲೆಗಳನ್ನು ಪುನರ್ ಪರಿಶೀಲನೆ ಮಾಡೋಕ್ಕೆ ನಮ್ಮ ಸರ್ಕಾರ ಪ್ರಾರಂಭ ಮಾಡ್ತು. ಏಕೆಂದರೆ ಇದು ಬಹಳ ಒಂದು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಆರ್ಥಿಕ ಹೊರೆಯನ್ನು ತರ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಕೂಡ ಇದು ಗಮನಕ್ಕೆ ಬಂತು. ನಮ್ಮ ರಾಜ್ಯ ಸರ್ಕಾರದವರು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ತಿಳಿಸಿದರು, ಯಾರೆಲ್ಲ IT ರಿಟರ್ನ್ನ ಫೈಲ್ ಮಾಡ್ತಾ ಇದ್ದಾರೆ, GSTಗಳನ್ನು ಪೇ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತ ಮೊದಲೇ ಹೇಳಿದರು. ಆದರೂ ಕೂಡ ಸಾಕಷ್ಟು ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿ 10 ಕಂತುಗಳವರೆಗಿನ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದನ್ನು ಪಡ್ಕೊಳ್ತಾ ಬಂದರು. ಈಗ ಸರ್ಕಾರದಿಂದ ಸಂಬಂಧಪಟ್ಟಂತಹ ಇಲಾಖೆಗಳಿಂದ ದಾಖಲೆಗಳನ್ನು ತರಿಸಿಕೊಂಡು ಪುನರ್ ಪರಿಶೀಲನೆ ಮಾಡಿದ ಮೇಲೆ ಸಾಕಷ್ಟು ಅನರ್ಹ ಫಲಾನುಭವಿಗಳಿಂದ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕೈಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಬಿಡುಗಡೆ ಮಾಡಿದರು. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಏನಿದೆ ಅದು ಈ ಒಂದು ವಾರದಲ್ಲಿ ಅಥವಾ 15 ದಿನಗಳಲ್ಲಿ ಜಮೆ ಆಗುತ್ತೆ ಗೃಹಿಣಿಯರ ಖಾತೆಗಳಿಗೆ ಅಂತ ಹೇಳ್ತಾ ಬಂದದ್ದು ಕೂಡ 15-20 ದಿನಗಳು ಕಳೆದರೂ ಕೂಡ ಯಾರ ಒಂದು ಖಾತೆಗಳಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳ ಹಣ ಜಮೆ ಆಗಿರುವುದೇ ಇಲ್ಲ. ಇಲ್ಲಿ ಕೆಲವೊಂದಿಷ್ಟು ಗೃಹಿಣಿಯರಿಗೆ ಈ ಒಂದು ಫಲಾನುಭವಿಗಳ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡುವಲ್ಲಿ ಮತ್ತು ಈ ಒಂದು ಯೋಜನೆಯಿಂದ ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಕೈಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದ್ದಂತೆ ಕೆಲವೊಂದಿಷ್ಟು ಗೃಹಿಣಿಯರಲ್ಲಿ ಎಲ್ಲಿ ತಮ್ಮ ಒಂದು ಹೆಸರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಒಂದು ಲಿಸ್ಟಿಂದ ತೆಗೆದುಹಾಕಿದ್ದಾರೆ ಅನ್ನುವಂತಹ ಟೆನ್ಷನ್ ಕೂಡ ಆಗಿದೆ. ಯಾಕಂದರೆ 12 ಮತ್ತು 13ನೇ ಕಂತಿನ ಹಣ ಈವರೆಗೂ ಅವರ ಖಾತೆಗಳಿಗೂ ಕೂಡ ಬರದೇ ಇರೋದು ಈ ಒಂದು ಟೆನ್ಷನ್ಗೆ ಕಾರಣ ಆಗಿದೆ. ನಿಜವಾಗಿಯೂ ಸರ್ಕಾರದಿಂದ ಈ ಒಂದು 12 ಮತ್ತು 13ನೇ ಕಂತಿನ ಹಣ ಏನಿದೆ ಗೃಹಲಕ್ಷ್ಮಿಯರಿಗೆ ಅವರ ಖಾತೆಗಳಿಗೆ ಜಮೆ ಆಗುತ್ತೋ ಇಲ್ಲವೋ ಅನ್ನುವಂತಹ ಸಂಶಯ ಈಗ ಗೃಹಿಣಿಯರಲ್ಲಿ ಮೂಡ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಹೇಳಿರೋದರಿಂದ ಈ ಒಂದು 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಎಲ್ಲ ಗೃಹಿಣಿಯರು 15-20 ದಿನಗಳಿಂದನೇ ಕಾಯ್ತಾ ಇದ್ದಾರೆ. 11ನೇ ಕಂತಿನ ಹಣ ಬರ್ತಾ ಇದ್ದಾಗಿದ್ದೀನಿ 12 ಮತ್ತು 13ನೇ ಕಂತಿನ ಹಣ ಕೂಡ ಡಿಲೇ ಆದರೂ ಕೂಡ ಬಂದು ಜಮೆ ಆಗುತ್ತೆ ಅಂತ ಒಂದು ಭರವಸೆಯಿಂದ ಎಲ್ಲ ಒಂದು ಗೃಹಿಣಿಯರು ಅವರ ಬ್ಯಾಂಕು ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗುವುದನ್ನೇ ಕಾಯ್ತಾ ಇದ್ದಾರೆ. ಹಬ್ಬಕ್ಕೆ ಬಂದರೆ ಈ ಒಂದು ಹಣ ಅನುಕೂಲ ಆಗ್ತಾ ಇತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಆದರೆ ಸ್ನೇಹಿತರೆ, ಯಾರ ಖಾತೆಗಳಿಗೂ ಈವರೆಗೂ ಈ ಒಂದು 12-13ನೇ ಕಂತಿನ ಹಣ ಏನಿದೆ ಅದು ಜಮೆ ಆಗಿರುವುದಿಲ್ಲ. ಇನ್ನೇನು ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಬಂತು. ಈ ಒಂದು ತಿಂಗಳು ಮುಗಿತಾ ಇದ್ದಂತೆಯೇ 2 ತಿಂಗಳ ಒಂದು ಕಂತಿನ ಹಣದ ಜೊತೆಗೆ ಇನ್ನೂ 1 ತಿಂಗಳ ಕಂತಿನ ಹಣ ಕೂಡ ಜೋಡಿಯಾಗುತ್ತೆ. ಅಂದರೆ 2 ತಿಂಗಳ ಕಂತಿನ ಹಣ ಅಂದರೆ 4,000 ರೂಪಾಯಿಗಳ ಜೊತೆಗೆ ಇನ್ನೂ 1 ಕಂತಿನ ಹಣ ಅಂದರೆ 14ನೇ ಕಂತಿನ ಹಣ ಕೂಡ ಸೇರಿ 6,000 ರೂಪಾಯಿ ಆಗುತ್ತೆ. ಈ ಒಂದು 12 ಮತ್ತು 13ನೇ ಕಂತಿನ ಹಣ 4,000 ರೂಪಾಯಿಯನ್ನು ಈ ಒಂದು ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೆ ಹಾಕಿದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸರ್ಕಾರಕ್ಕೂ ಕೂಡ ಈ ಒಂದು ಒಟ್ಟಿಗೆ 6,000 ರೂಪಾಯಿ ಅಂದರೆ 3 ಕಂತುಗಳ ಹಣವನ್ನು ಹಾಕಬೇಕಾದರೆ ತುಂಬ ಕಷ್ಟ ಆಗುತ್ತೆ. ಆರ್ಥಿಕ ಇಲಾಖೆಯಿಂದ ಅಷ್ಟು ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವುದು ಕೂಡ ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ.
ಹಾಗಾಗಿ ಸ್ನೇಹಿತರೆ, ಸೆಪ್ಟೆಂಬರ್ ಅಂತ್ಯದ ಒಳಗಾಗಿ ಈ ಒಂದು 12 ಮತ್ತು 13ನೇ ಕಂತಿನ ಹಣ ಏನಿದೆ ಅದನ್ನು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಹೆಚ್ಚು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಈ ಸೆಪ್ಟೆಂಬರ್ ತಿಂಗಳು ಮುಗಿತಾ ಇದ್ದಂತೆ 12, 13, 14ನೇ ಕಂತಿನ ಹಣ ಒಟ್ಟು 6,000 ರೂಪಾಯಿಗಳನ್ನು ಈ ಒಂದು ಗೃಹಿಣಿಯರ ಖಾತೆಗಳಿಗೆ ಹಾಕಬೇಕಾದರೆ ಆರ್ಥಿಕ ಇಲಾಖೆಯೂ ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಾಗಿ ಇನ್ನೇನು ದಸರಾ ಪ್ರಾರಂಭ ಆಗುತ್ತೆ, ಆ ಹಬ್ಬಕ್ಕಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲರಿಗೂ ಕೂಡ ಅನುಕೂಲ ಆಗಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲಿ ಅಂತ ಹೇಳ್ತಾ, ಸ್ನೇಹಿತರೆ, ಸಾಕಷ್ಟು ಮಹತ್ವಕರವಾದಂತಹ ಹೊಸ ಅಪ್ಡೇಟ್ಗಳನ್ನು ನಮ್ಮ ವಿಡಿಯೋದಲ್ಲಿ ನಾನು ನೀಡ್ತಾ ಇರ್ತೇನೆ. ಹಾಗಾಗಿ ನಮ್ಮ ಚಾನೆಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾವ ವಿಷಯದ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಆ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.